ಈಜಲು ಹೋದ ಇಬ್ಬರು ಯುವಕರು ಕೆರೆಯಲ್ಲಿ ಮುಳುಗಿ ಮೃತಪಟ್ಟಿರುವ ಘಟನೆ ಗೌರಿಬಿದನೂರು ತಾಲೂಕಿನ ವಾಟದಹೊಸಳ್ಳಿ ಕೆರೆಯಲ್ಲಿ ನಡೆದಿದೆ. ಬೇಸಿಗೆಯ ತಾಪ ದಿನದಿಂದ ದಿನಕ್ಕೆ ಏರುತ್ತಿದ್ದು ಬಿಸಿಲಿನ ಬೇಸಿಗೆ ತಣಿಯಲು ಕೆರೆಗೆ ಈಜಲು ಹೋದ ಇಬ್ಬರು ಯುವಕರು ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. 17 ವರ್ಷದ ಅರವಿಂದ್ ಮತ್ತು 27 ವರ್ಷದ ಸಂತೋಷ್ ಕುಮಾರ್ ಮೃತ ಯುವಕರಾಗಿದ್ದು, ಇಬ್ಬರು ಗೌರಿಬಿದನೂರು ತಾಲೂಕಿನ ಮಣಿವಾಲ ಗ್ರಾಮದ ನಿವಾಸಿಗಳು ಎಂದು ತಿಳಿದು ಬಂದಿದೆ. ಸಂತೋಷ್ ಕುಮಾರ್ ಮದುವೆಯಾಗಿ 6 ತಿಂಗಳು ಕಳೆದಿತ್ತು ಎಂದು ತಿಳಿದು ಬಂದಿದ್ದು, ಕೆರೆಗೆ ಈಜಲು ಹೋದ ಸಂದರ್ಭದಲ್ಲಿ ಕೆರೆಯಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ಆನಂದ ಗುಡಬಂಡೆ ಪರಿಸರವಾದಿಗಳು ನೋಡಿ, ನಿಮಗೆಲ್ಲ ತಿಳಿದೆ ಬಿಸಿಲಿನ ಬೇಗ ಜಾಸ್ತಿ ಆಗ್ತಾ ಇದೆ. 36ರಿಂದ 38 ಇದೆ. ಈ ಯುವಕರು ಮಕ್ಕಳೇನು ಮಾಡ್ತಾರೆ ಅಂದರೆ ಬಿಸಿಲು ತಡ್ಕೊಳ್ಳಾಗ್ದಿರ ಕೆರೆಗಳು, ಬಾವಿಗಳು, ಕುಂಟಿಗಳು ಇಲ್ಲಿ ಹೋಗ್ತಾರೆ ನೀಜಾಡೋಕ್ಕೆ. ತುಂಬ ತಪ್ಪದು, ಹೋಗಬಾರ್ದು ಆ ರೀತಿ. ಯಾಕಂದರೆ ಸುಮಾರು ದಿನ ವಾಟದಹೊಸಳ್ಳಿ ಕೆರೆಯಲ್ಲಿ ಇವತ್ತು ದುರ್ಘಟನೆ ಆಗಿದೆ. ಇಬ್ಬರು ಸಂತೋಷ್ ಅರವಿಂದವರು ಹಸುನಿಗಿದ್ದಾರೆ ಈಜಾಡೋರು ಹೋಗಿ. ಯಾಕೆ ತಣ್ಣಗಾಗಲ್ಲ, ಬಿಸಿ ಜಾಸ್ತಿ ಆಗುತ್ತೆ ಅಷ್ಟೇ. ಅದ್ರ ಬದಲು ಮನೆಯಲ್ಲಿ ಒಂದು ತೊಟ್ಟಿಯಲ್ಲಿ ಕುತ್ಕೊಳ್ಳಿ, ಆರಾಮಾಗಿ ಕುತ್ಕೊಳ್ಳಿ. ದಂಡೆಗೆ ಮರಗಳು, ಗುಡಬಂಡೆಯಲ್ಲಿ ಮರಗಳಿದೆ, ಮರಗಳ ಹತ್ರ ಒಂದು ಚೇರ್ ಹಾಕ್ಕೊಂಡು ಕುತ್ಕೊಳ್ಳಿ. ಅದು ಬಿಟ್ಬಿಟ್ಟು ನೀವು ಇಷ್ಟು ವರ್ಷ ಬೆಳೆಸಿ ಪಾಪ ತಂದೆ ತಾಯಿಯವರು ಅವ್ರ ಗತಿ ಏನಾಗಬೇಕು ಹೇಳಿ? 17 ವರ್ಷ 20 ವರ್ಷ ಬೆಳೆಸಿ ನೀವು ನೀರು ಪಾಲಾಗ್ಬಿಟ್ಟು ಅವ್ರ ಗತಿ ಏನು ರೋದನೆ ಆಗುತ್ತೆ. ಇಂಥ ಅನಾಹುತಗಳಾಗಬಾರ್ದು. ಯಾರೇ ಆಗಲಿ, ವಿದ್ಯಾರ್ಥಿಗಳಾಗ್ಬೋದು, ಇನ್ಯಾರೇ ಯುವಕರಾಗ್ಬೋದು, ಕೆರೆ ಆಗಲಿ, ಬಾವಿ ಆಗಲಿ, ಇನ್ಯಾವುದನ್ನ ಕೃಷಿ ಹೊಂಡದಲ್ಲಿ ದಯವಿಟ್ಟು ಈಜೊಡಿಬೇಡಿ. ಯಾಕಂದರೆ ಎಲ್ಲರೂ ವಿದ್ಯಾವಂತರೇ, ನೀವೆಲ್ಲ ವಿದ್ಯಾವಂತರು ಹೋಗಿ ಈಜಾಡಕ್ಕೆ ಹೋಗ್ತಿರಲ್ಲ. ನೀವು 4 ದಿನ ತಿಳಿ ಹೇಳ್ಬೇಕು, ದಯವಿಟ್ಟು ಯಾರು ಹೋಗಬೇಡಿ. ಮನೆಯಲ್ಲೇ ಕೂತ್ಕೊಂಡು ನೀರು ಸುಮಾರು 1-2 ಬಿಂದಿಗೆ ತಣ್ಣೀರು ಹಾಕ್ಕೊಳ್ಳಿ, ಪರವಾಗಿಲ್ಲ. ಮನೆಯಲ್ಲೇ ಇರಿ, ಇಲ್ಲ ಮರದ ಕೆಳಗಡೆ ಕೂತ್ಕೊಳ್ಳಿ, ಆರಾಮಾಗಿ ಮರಗಳಿದೆ, ಪರಿಸರ ಚೆನ್ನಾಗಿದೆ. ಅದು ಬಿಟ್ಟು ನೀವು ಈ ರೀತಿ ಹೋಗಿ ಮುಳುಗೋಗ್ಬಿಟ್ರೆ ಇದು ಇಡೀ ನಮ್ಮ ಗುಡಬಂಡೆಗೆ ಆಗ್ಬೋದು, ಇಲ್ಲ ಗೌರಿಬಿದನೂರಿಗೆ ಆಗ್ಬೋದು, ತುಂಬ ತೊಂದರೆ ಆಗುತ್ತೆ. ಯಾಕೆಂದರೆ ಇದು ನೋಡಿದಾಗ ಎಲ್ಲರೂ ಕೂಡ ಕಣ್ಣು, ಯಾಕೆಂದರೆ ಹೊಟ್ಟೆ ಒಂದು ರೀತಿಯಾದ ಬಾಧೆ ಆಗುತ್ತೆ ನಮಗೆ. ಯಾಕೆ ತಂದೆ ತಾಯಿಗಳು ಅಷ್ಟು ವರ್ಷ ಬೆಳೆಸಿ ನೀವು ಒಂದು ಕ್ಷಣ ಮಾತ್ರದಲ್ಲಿ ಹಸುನಿಗೆ ಬಿಟ್ಟರೆ ಇದು ಎಷ್ಟು ತೊಂದರೆ ಆಗುತ್ತೆ ಹೇಳಿ? ತಣ್ಣಗಾಗೋದ್ರೆ ನೀವೇನು ಕೆರೆಯಲ್ಲಿ ಬಿದ್ದ ತಕ್ಷಣ ತಣ್ಣಗಾಗೋದಲ್ಲ. ನೀವು ಮನೇಲಿ 2 ಬಿಂದಿಗೆ ಹಾಕ್ಕೊಳ್ಳಿ, ಪರವಾಗಿಲ್ಲ. ಮರಗಳಿದ್ದಾವೆ, ಮರಗಳ ಹತ್ರ ಕೂತ್ಕೊಳ್ಳಿ, ಮರ ಬೆಳೆಸಿ, ಪರಿಸರ ಉಳಿಸಿ. ಅದನ್ನು ಬಿಟ್ಟು ಕುಂಟಿಗಳು, ಬಾವಿಗಳು ಹೋಗಿ ಸುಮಾರು ಜನ ಸಾಯ್ತಾ ಇದ್ದಾರೆ ಬೇಸಿಗೆಯಲ್ಲಿ. ಬೇಸಿಗೆ ಕಡಿಮೆ ಮಾಡ್ಕೋಬೇಕಾದಕ್ಕೆ ಆಗಲ್ಲ, ಗಿಡ ಮರಗಳನ್ನು ಬೆಳೆಸಬೇಕು. ಈ ತಾಪ ತಾಳದಿರ ಪಾಪ ಹೋಗ್ತಾರೆ, ಇಲ್ಲಿ ಮರಣ ಹೊಂದ್ತಾರೆ. ಅದಕ್ಕೊಂದೇ ಪರಿಹಾರ, ಮಕ್ಕಳಲ್ಲಿ ಅವೇರ್ನೆಸ್ ಕೊಡಬೇಕು. ನೀವು ಅಷ್ಟೇ ನಿಮ್ಮ ಮಕ್ಕಳನ್ನಾಗಲಿ, ಪೋಷಕರ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಯಾರು ಕೂಡ ಬಾವಿಗಳೇ ಆಗಲಿ, ಕೆರೆಗಳಾಗಿ ಕಳಿಸ್ಬೇಡಿ. ದಯವಿಟ್ಟು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ, ನೀರು ಹಾಕ್ಕೊಳ್ಳಿ, ತಣ್ಣೀರು ನೀರನ್ನು ಹಾಕ್ಕೊಳ್ಳಿ, ಮನೆಯಲ್ಲಿ ಕುತ್ಕೋಬೇಕು, ಮರಗಳ ಹತ್ರ ಕೂತ್ಕೊಳ್ಳಿ. ದಯವಿಟ್ಟು ಎಲ್ಲ ಯುವಕರಿಗೆ, ಪೋಷಕರಿಗೆ ಪದೇ ಹೇಳ್ತೀನಿ, ನೀವೊಂದು ಎಲ್ಲರೂ ಕೂಡ ಮಾರ್ಗದರ್ಶನ ಕೊಡಿ, ಒಂದು ಅವೇರ್ನೆಸ್ ಕೊಡಿ, ಪ್ರಾಣಗಳನ್ನು ಉಳಿಸಿ. ಜೈ ಹಿಂದ್, ಜೈ ಕರ್ನಾಟಕ. ಹೇಳಿದ್ದು ಗಾಡಿ ಕೀ ಕಿತ್ಕೊಳಕ್ ಹೋದ್ರು ಬಿಡಿಲ್ಲ, ಸೆಕೆ ನಮ್ಗೆ ಇರಕ್ಕಾಗ್ತಾ ಇಲ್ಲ, ಈಜೋಡಕ್ ಹೋಗ್ತೀರಿ ಅಂತಾನೆ ಹೇಳ್ಬಿಟ್ಟೆ ಹೋದ್ರು. ಮತ್ತೆ ಅರ್ಧ ಗಂಟೆ ಅಷ್ಟೊತ್ತಿಗೆ ಈ ಥರ ನ್ಯೂಸ್ ಗೊತ್ತಾಗಿದ್ದು ನಮಗೆ. ನ್ಯೂಸ್ ಗೊತ್ತಾಗಿದ ತಕ್ಷಣ ನಾವು ಓಡ್ ಬಂದು ನೋಡಿದ್ರೆ ಇಲ್ಲ. ಇನ್ನೊಬ್ಬ ಹುಡುಗನ ಹೆಸರು ಅವರು ನನ್ನ ತಮ್ಮನೇ ಸರ್, ಚಿಕ್ಕಪ್ಪ ಮಗ ಅವನು. ಗೌರಿಬಿದನೂರು ಗ್ರಾಮಾಂತರ ಠಾಣೆ ಪಿಎಸ್ಐ ಹರೀಶ್ ಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತನಿಖೆ ಕೈಗೊಂಡಿದ್ದಾರೆ. ಅಲ್ಲದೆ ಗೌರಿಬಿದನೂರು ಗ್ರಾಮಾಂತರ ಠಾಣೆ ಹರೀಶ್ ಕುಮಾರ್ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಹುಡುಕಾಟ ಆರಂಭಿಸಿದ್ದಾರೆ. ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.